ಈ ಸಂಘದ ಉಪಾಧ್ಯಕ್ಷ ಅಂತ ಹೇಳ್ಕೊಳಕ್ ನನಗೆ ನಾಚಿಕೆ ಆಯ್ತದೆ. ನಾನೇ ಗುಂಪು ಕಟ್ತೀನಿ, ನಾನೇ ಸಂಘ ಕಟ್ತೀನಿ ಅನ್ಕೊಂಡಂಗೆ ಉಪಾಧ್ಯಕ್ಷ ಹೊಸ ಸಂಘ ಕಟ್ಟೆ ಕೂಡ ಇದೇ ತಿಂಗಳು 26ನೇ ತಾರೀಕು ಸಂಘದ ಉದ್ಘಾಟನೆ ನಡೀತಾ ಇದೆ. ಥಿಯೇಟರ್ ಬಂದ್ಬಿಡಿ. ಮೊನ್ನೆಷ್ಟೇ ಟ್ರೈಲರ್ ಬಿಟ್ಟಿದ್ದಾರೆ. ಸ್ವಲ್ಪ ಜೂಮ್ ಹಾಕೊಂಡು ಇಡನ್ ಡೀಟೇಲ್ಸ್ ಎಲ್ಲ ಕಿದಿ ನೋಡಿದ್ರೆ ಸ್ವಲ್ಪ ಬೇರೆ ತರನೇ ಬರ್ತಾ ಇದೆ ಸ್ಟೋರಿ. ರಿವ್ಯೂ ಕಡೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ನಮ್ಮ ಚಾನಲ್ ಅಲ್ಲಿ ಯಾವಾಗಲೂ ಬರ್ತಾ ಇರುತ್ತೆ. ಶುರು ಮಾಡೋಣ. ಆಗ್ಲಿಂದು ಅದನ್ನೇ ಇವಾಗ್ಲೂ ಅದನ್ನೇ. ಶಿವರುದ್ರೇಗೌಡನ ಎದುರಾಕೊಂಡು ಉಪಾಧ್ಯಕ್ಷ ಆಗನೆ ಅಧ್ಯಕ್ಷ ಇಬ್ರು ಅವಾಗಿಂದನು ಬರ್ತಾ ಇದ್ದಾರೆ. ಆದ್ರೆ ಇಲ್ಲಿ ಬರೀ ಉಪಾಧ್ಯಕ್ಷನ ಸ್ಟೋರಿ ಮಾತ್ರ ಕಾಣಿಸುತ್ತೆ. ಮಧ್ಯದಲ್ಲಿ ಅಧ್ಯಕ್ಷರು ಬಂದ್ಬಿಟ್ಟು ಸಣ್ಣ ಹೆಲ್ಪ್ ಮಾಡ್ಬಿಟ್ಟು ಹೋಯ್ತಾರ ಅಷ್ಟೇನೆ. ಅವ್ರದ್ದೇನು ಅಷ್ಟೊಂದೇನು ಕಾಣಿಸಲ್ಲ. ಅದಕ್ಕೇನ್ ತಲೆ ಕೆಡಿಸ್ಕೊಬೇಡಿ. ಶಿವರುದ್ರೇಗೌಡಂಗೆ ಇನ್ನೂ ಒಬ್ಳು ಮಗಳಿದ್ದಾಳೆ ಅಂದ್ರೆ ನನ್ನ ಕೈಲಿ ನಂಬಕ್ ಆಗ್ತಾ ಇಲ್ಲ. ಇರೋ 3 ಜನ ಮಕ್ಕಳನ್ನು ಅಧ್ಯಕ್ಷದಲ್ಲೇ ಮದುವೆ ಮಾಡಿ ಕಳಿಸ್ಬಿಡಿದ. ಈಗ ಹೊಸದಾಗಿ ಉಪಾಧ್ಯಕ್ಷನಿಗೆ ಇನ್ನೊಬ್ಳು ಮಗಳು ಸೃಷ್ಟಿ ಆಗಿದ್ದಾಳೆ. ಅಂದ್ರೆ ಇಲ್ಲಿ ಸೆಕೆಂಡ್ ಸೆಟಪ್ ಮಗಳಾಗಿರ್ಬೋದು ಅಥವಾ ಸೀಕ್ರೆಟ್ ಆಗಿ ಲಾಸ್ಟ್ ಮಗಳನ್ನ ಬೇರೆ ಕಡೆ ಇಟ್ಟು ಓದಿಸ್ತಾನೂ ಇರ್ಬೋದು. ಊರಲ್ಲಿ ನಡೆಯುವಂತ ಒಂದು ದೊಡ್ಡ ಗಲಾಟೆ ಅಂದ್ರೂ ಪರವಾಗಿಲ್ಲ. ಒಂದು ನಿರ್ಧಾರ ತಗೋಬೇಕಾಗುತ್ತೆ. ಏನೋ ಒಂದು ದೊಡ್ಡ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ. ಏನೋ ಒಂದು ನಿರ್ಧಾರ ತಗೋಬೇಕಾಗುತ್ತೆ. ಹೆಂಗಸರೆಲ್ಲ ಒಂದ್ ಕಡೆ, ಗಂಡಸರೆಲ್ಲ ಒಂದ್ ಕಡೆ ಇದ್ರೆ ಹೆಂಗಸರಿಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ನಮ್ಮ ಉಪಾಧ್ಯಕ್ಷರು ಬರ್ತಾರೆ. ಏನೋ ಒಂದು ದೊಡ್ಡ ಸಮಸ್ಯೆ ಉಂಟಾಗಿದೆ, ಅದಕ್ಕೋಸ್ಕರ ಉಪಾಧ್ಯಕ್ಷರು ಎಂಟ್ರಿ ಆಗ್ತಾರೆ, ಆಗ್ಲೇಬೇಕು. ಉಪಾಧ್ಯಕ್ಷರು ಇಲ್ಲಿಂದ ಶಿವರುದ್ರೇಗೌಡರಿಗೆ ಅವಮಾನ ಮಾಡ್ಕೊಂಡು ಬರುವಂತ ಸಾಧ್ಯತೆಗಳು ಎದ್ದು ಕಾಣಿಸ್ತಾ ಇದೆ. ಶಿವರುದ್ರೇಗೌಡರು ಬಂದು ಇಲ್ಲಿ ಡಿಸಿಷನ್ ತಗೋಬೇಕಾಗಿರುತ್ತೆ. ಆದ್ರೆ ಇಲ್ಲಿ ಚಿಕ್ಕಣ್ಣ ಬಂದು ಏನೋ ಕೋತಿ ಚೇಷ್ಟೆ ಮಾಡಿಬಿಡ್ತಾನೆ. ಅದು ಶಿವರುದ್ರೇಗೌಡನ್ಗೆ ಚುಚ್ಕೋಬಿಡ್ತದೆ. ಹೋಗಿ ಪಾಪ ಬಿಟ್ಬಿಡೋಣ ಅಂತ. ಇನ್ನೊಂದು ಕೂಡ ಶಿವರುದ್ರೇಗೌಡರ ರೈಟ್ ಹ್ಯಾಂಡ್ ಗಳು ಇರ್ತಾರಲ್ಲ, 4 ಜನ 4 ತರ ಮಾತಾಡ್ತಾರೆ ಅಂತ ಹೇಳ್ತಿದ್ರಲ್ಲ, ಆ 4 ಜನರನ್ನ ಬಟ್ಟೆ ಬಿಚ್ಚಿ ಆಟ ಆಡ್ಸಿರ್ತಾರೆ ನಮ್ಮ ಉಪಾಧ್ಯಕ್ಷರು. ಇಲ್ಲಿಗೆ ಶಿವರುದ್ರೇಗೌಡರು ರೌದ್ರಾವತಾರ ಮೇಲ್ಕೇರ್ಬಿಡ್ತದೆ. ಇನ್ನು ಇವರಿಬ್ರು ಮಧ್ಯೆ ಇರೋ ಜಗಳ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಹೋದ್ಮೇಲೆ ಒಂದು ದೊಡ್ಡ ಫೈಟ್ ಆಗುವಂತ ಸಾಧ್ಯತೆ ಇಲ್ಲಿ ಕಾಣಿಸ್ತಾ ಇದೆ. ಆಗಿರ್ಲೇಬೇಕು. ಫೈಟ್ ಇಲ್ಲ ಅಂದ್ರೆ ಅಲ್ಲೊಂದ್ ಸ್ವಲ್ಪ ಡಲ್ ಹೊಡೆದ್ಬಿಡ್ತದೆ. ಒಂದಾದ್ರೂ ಫೈಟ್ ಇದ್ದೇ ಇರುತ್ತೆ. ಸೊ ಅಲ್ಲಿ ಎಲ್ಪಿಗೆ ನಮ್ಮ ಅಧ್ಯಕ್ಷರು ಬಂದಿರಬಹುದು. ಆ ಸನ್ನಿವೇಶ ಆಗಿರುತ್ತೆ ಅಂತ ಎಲ್ಲೋ ಒಂದ್ ಕಡೆ ಗೆಸ್ಪಂಡ್ ಹೊಡಿತಾ ಇದೆ. ಇವರಿಬ್ರು ಜಗಳ ಅತಿಯಾಗಿ ಶಿವರುದ್ರೇಗೌಡನ ಮನೆಯಲ್ಲಿ ಜೀತದಾಳಾಗಿ ಕೆಲಸ ಮಾಡ್ಬೇಕಾದಂತ ಟೈಮ್ ಬಂದ್ಬಿಡ್ತದೆ ಉಪಾಧ್ಯಕ್ಷನ್ಗೆ, ಅಂದ್ರೆ ನಮ್ ಚಿಕ್ಕಣ್ಣಗೆ. ಅಂದ್ರೆ ಇವ್ನು ಮಾಡಿರೋ ಕೋತಿ ಚೇಷ್ಟೆಗಳಿಂದ ಇನ್ನು ಶಿವರುದ್ರೇಗೌಡನ 4 ಚೇಲಗಳಿಗೆ ಬಟ್ಟೆ ಬಿಚ್ಚಿ ಅವಮಾನ ಮಾಡಿರೋ ಪ್ರತಿಫಲವಾಗಿ ಅವರ ಮನೆಯಲ್ಲಿ ಜೀತಕ್ಕೆ ಇರಬೇಕಾದಂತ ಪರಿಸ್ಥಿತಿನೂ ಬಂದ್ಬಿಡ್ತದೆ ನಮ್ಮ ಚಿಕ್ಕಣ್ಣಗೆ. ಈ ಕಷ್ಟಗಳನ್ನ ನೋಡೋದಕ್ಕೆ ಚಿಕ್ಕಣ್ಣ ಅವ್ರ ಕೈಲಾಗಲ್ಲ. ನಾವು ಬೇಕಾದ್ರೆ ನೋಡಬಹುದು ಥಿಯೇಟರ್ ಅಲ್ಲಿ. ಇದ್ರ ಮಧ್ಯೆ ಶಿವರುದ್ರೇಗೌಡನ ಹೆಂಡತಿ ಸಾಧು ಕೋಕಿಲೆ ಜೊತೆ ಏನ್ ಮಾಡ್ತಾ ಇರಬಹುದು ಅಂದ್ರೆ ನೀವು ಬೇರೆ ರೀತಿ ಎಲ್ಲ ಥಿಂಕ್ ಮಾಡೋದಕ್ಕೆ ಹೋಗ್ಬಿಡಿ. ಇಲ್ಲಿ ಬೇರೆನೆ ಏನೋ ತೋರಿಸುವಂತ ಕಾರ್ಯಕ್ರಮ ನಡೀತಾ ಇದೆ. ನೀವು ಅದು ಅಂತ ತಿಳ್ಕೊಂಡು ಅಲ್ಲಿಗೆಲ್ಲ ಹೋಗ್ಬಿಡಿ. ಸೊ ಫೈನಲ್ ಆಗಿ ಶಿವರುದ್ರೇಗೌಡನ ಮಗಳ ಜೊತೆಗೆ ಉಪಾಧ್ಯಕ್ಷನ್ ಲವ್ ಆಗಿ ಮಗಳನ್ನ ಎತ್ತಾಕೊಂಡು ಓಡೋಗುವಂತ ಐಡಿಯಾ ಬಂದ್ಬಿಡ್ತದೆ. ಹಂಗ ಮಾಡಿ ಮಗಳನ್ನ ಎತ್ತಾಕೊಂಡು ಹೋಗ್ಬಿಡ್ತಾನೆ. ಈ ರಾಜ್ಯನೇ ಬಿಟ್ಟು ಹೋಗ್ಬಿಡ್ತಾನೆ ಬೇರೆ ಕಡೆ, ತಮಿಳ್ನಾಡು ಎಲ್ಲಿಗೋ ಹೋಗ್ಬಿಟ್ಟು ಕಾಡಿನ ಮಧ್ಯದಲ್ಲಿ ಸೂಸೈಡ್ ಮಾಡ್ಕೊಳ್ಳೋ ರೇಂಜ್ ಕೊಟ್ಟೋಗ್ಬಿಡ್ತಾರೆ. ಆದ್ರೆ ಅಲ್ಲಿ ಸೂಸೈಡ್ ಆಗಿರಲ್ಲ, ನನಗೆ ಗೊತ್ತು. ಅಧ್ಯಕ್ಷದಲ್ಲಿ ಶಿವರುದ್ರೇಗೌಡರು ಸೀಕ್ರೆಟ್ ಆಗಿ ಮಕ್ಕಳನ್ನೆಲ್ಲ ಒಂದೊಂದ್ ಕಡೆ ಮದುವೆ ಮಾಡಿ ಕಳಿಸ್ಬಿಟ್ಟಿರ್ತಾನೆ. ಅದೇ ರೀತಿ ಇಲ್ಲೂ ಕೂಡ ಮಾಡಿರಬಹುದೇನೋ ಅಂತ ಎಲ್ಲೋ ಒಂದ್ ಕಡೆ ಸಮಥಿಂಗ್ ಹೊಡಿತಾ ಇದೆ ತಲೆ ಒಳಗಡೆ. ಅದೇ ಮತ್ತೆ ರಿಪೀಟ್ ಆಗಿದ್ರು ಆಗಿರುತ್ತೆ. ಇನ್ನು ಓವರ್ ಆಲ್ ಆಗಿ ಚಿಕ್ಕಣ್ಣ ಮಾಡೋ ಅಂತ ಕಂತ್ರಿ ಕೆಲಸದಿಂದ ಶಿವರುದ್ರೇಗೌಡನ ಮನಸ್ಸು ಒಡೆದೋಗಿ ಅವನ ಮನೆಯಲ್ಲಿ ಜೀತು ಕಿತ್ಕೊಂಡು ಅವನ ಮಗಳನ್ನ ಪಟಾಯಿಸ್ಕೊಂಡು ಓಡೋಗ್ತಾನೆ ನಮ್ಮ ಚಿಕ್ಕಣ್ಣ. ಇದು ಮೈನ್ ಸ್ಟೋರಿ ಆಗಿರಬಹುದು ಅಂತ ಒಂದ್ ಕಡೆಯಿಂದ ನನಗೆ ಒಳಗಡೆಯಿಂದ ಓಡಾಡ್ತಾ ಇದೆ. ಇದೇ ರೀತಿ ಬಂದ್ರು ಬರಬಹುದು ಅಂತ ಟ್ರೈಲರ್ ನೋಡಿದ್ರೆ ನನ್ಗೆ ಅನಿಸ್ತಾ ಇದೆ. ನಿಮಗೆ ಬೇರೆ ರೀತಿ ಅಂತ ಅನ್ಸಿದ್ರೆ ಕಮೆಂಟ್ ಮಾಡ್ಬಿಡಿ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್.